ಅರಹ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸ್ನೇಹಿತರೆ, ಇವತ್ತು ನಾನು ತಗೊಂಡಿರ್ತಕ್ಕಂಥ ಟಾಪಿಕ್ ಬಂದ್ಬಿಟ್ಟು ಗಂಡ ಮೂಲ ನಕ್ಷತ್ರಗಳು. ಏನಪ್ಪ ಈ ಗಂಡ ಮೂಲ ನಕ್ಷತ್ರಗಳು ಅಂತಕ್ಕಂಥ ಕುತೂಹಲ ಕೆಲವರಿಗಿರುತ್ತೆ. ಇನ್ನು ಕೆಲವರಿಗೆ ಸಾಧಾರಣ ಗೊತ್ತಿರತಕ್ಕಂಥದ್ದು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದರೆ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದರೆ ದೋಷ ಅಂತಕ್ಕಂಥದ್ದನ್ನ ಕೇಳಿರ್ತಾರೆ ಎಷ್ಟೋ ಜನಗಳ ಕೈಲಿ. ಎರಡನ್ನು ಮಾತ್ರ ಸಾಧಾರಣ ಎಲ್ಲರೂ ಕೇಳಿರ್ತಾರೆ. ಈ ಗಂಡ ಮೂಲ ನಕ್ಷತ್ರಗಳು ಅಂದರೆ 6 ನಕ್ಷತ್ರಗಳು ಬರ್ತವೆ. ಯಾವುದ್ಯಾವುದಪ್ಪ ಅನ್ನೋ ಹಾಗಿದ್ರೆ ಅಶ್ವಿನಿ, ಆಶ್ಲೇಷ, ಮಗ, ರೇವತಿ, ಜ್ಯೇಷ್ಠ ಮತ್ತು ಮೂಲ ನಕ್ಷತ್ರಗಳು. ಈ 6 ನಕ್ಷತ್ರಗಳು ಈ ಗಂಡ ಮೂಲ ನಕ್ಷತ್ರದಲ್ಲಿ ಬರ್ತವೆ. ಈಗ ರೇವತಿಯ 1ನೇ ಪಾದದಲ್ಲಿ ಯಶಸ್ಸು, 2ನೇ ಪಾದದಲ್ಲಿ ಪ್ರಸಿದ್ಧಿ, 3ನೇ ಪಾದದಲ್ಲಿ ಧನಪ್ರಾಪ್ತಿ ಹಾಗೂ 4ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅನೇಕ ಕಷ್ಟಗಳು ಬರತಕ್ಕಂಥ ಸಾಧ್ಯತೆಗಳಿರುತ್ತೆ. ಇದೇ ರೀತಿ ನಾವು ಅಶ್ವಿನಿ ನಕ್ಷತ್ರವನ್ನು ತೆಗೆದುಕೊಂಡ್ರೆ 1ನೇ ಪಾದದಲ್ಲಿ ತಂದೆಗೆ ಅಶುಭ, 2ನೇ ಪಾದದಲ್ಲಿ ಸುಖಪ್ರಾಪ್ತಿ, 3ನೇ ಪಾದದಲ್ಲಿ ಮಂತ್ರಿ ಪದವಿ, 4ನೇ ಪಾದದಲ್ಲಿ ಸನ್ಮಾನ. ಅದೇ ರೀತಿ ಆಶ್ಲೇಷ ನಕ್ಷತ್ರವನ್ನು ತೆಗೆದುಕೊಂಡ್ರೆ 1ನೇ ಪಾದದಲ್ಲಿ ಅಶುಭ, 2ನೇ ಪಾದದಲ್ಲಿ ಧನಹಾನಿ, 3ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ತಂದೆಗೆ ಅಶುಭ, 4ನೇ ಪಾದದಲ್ಲಿ ತಾಯಿಗೆ ಅಶುಭ. ಹಾಗೂ ಮಗ ನಕ್ಷತ್ರ ತೆಗೆದುಕೊಂಡ್ರೆ ನಾವೀಗ 1ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥ ತಾಯಿಗೆ ಅಶುಭ, 2ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ತಂದೆಗೆ ಅಶುಭ, 3ನೇ ಪಾದದಲ್ಲಿ ಸುಖಪ್ರಾಪ್ತಿ, 4ನೇ ಪಾದದಲ್ಲಿ ವಿದ್ಯಾಸುಖ ಅಂತ ಹೇಳ್ತೀವಿ. ಹಾಗೆ ಜ್ಯೇಷ್ಠ ನಕ್ಷತ್ರವನ್ನು ತೆಗೆದುಕೊಂಡ್ರೆ 1ನೇ ಪಾದದಲ್ಲಿ ಹುಟ್ಟಿರತಕ್ಕಂಥವರ ದೊಡ್ಡ ಅಣ್ಣನಿಗೆ ಕಷ್ಟ, 2ನೇ ಪಾದದಲ್ಲಿ ಹುಟ್ಟಿರತಕ್ಕಂಥವರ ಚಿಕ್ಕ ಅಣ್ಣನಿಗೆ ಕಷ್ಟ, 3ನೇ ಪಾದದಲ್ಲಿ ಹುಟ್ಟಿರತಕ್ಕಂಥವರಿಗೆ ತಾಯಿಗೆ ಕಷ್ಟ, ಹಾಗೂ 4ನೇ ಪಾದದಲ್ಲಿ ಹುಟ್ಟಿರತಕ್ಕಂಥ ಜಾತಕನಿಗೆ ಕಷ್ಟ. ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವರು ಎಲ್ಲರಿಗೂ ಕಷ್ಟ ಇರತಕ್ಕಂಥ, ಎಲ್ಲ ಪಾದಗಳಲ್ಲಿ ಹುಟ್ಟಿರತಕ್ಕಂಥವ್ರಿಗೂ ಕಷ್ಟ ಇರುತ್ತೆ. ಹಾಗಾಗಿ ಶಾಂತಿಯನ್ನು ಮಾಡಿಸ್ತಕ್ಕಂತಹ ಕೆಲಸ ಬಹಳಷ್ಟು ಅವಶ್ಯಕ ಅಂತ ಹೇಳಬೇಕಾಗುತ್ತೆ. ಇನ್ನು ಮೂಲ ನಕ್ಷತ್ರಕ್ಕೆ ಬಂದರೆ ತಂದೆಗೆ 1ನೇ ಪಾದದಲ್ಲಿ ಕಷ್ಟ, 2ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂತಹ ತಾಯಿಗೆ ಕಷ್ಟ, 3ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಯಶಸ್ಸು ನಾಶ, ಹಾಗೂ 4ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶಾಂತಿ ಪ್ರಾಪ್ತಿ ಅಂತ ಹೇಳ್ತೀವಿ. ಈ ನಕ್ಷತ್ರದಲ್ಲಿ ಜನಿಸಿರುವವರಿಗೆ ಯಾವುದೇ ಮಕ್ಕಳಾಗಲಿ, ಏನು ನಾನು 6 ನಕ್ಷತ್ರಗಳು ಹೇಳಿದೆ, ಯಾವುದ್ಯಾವ್ದು ಹೇಳಿದೆ? ರೇವತಿ, ಅಶ್ವಿನಿ, ಆಶ್ಲೇಷ, ಮಗ,